कन्नड़ा कन्नड़ा यही कारण है पहलगाम में जो हुआ है ना, यही कारण है। ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೋನು ನಿಗಮ್ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಒಬ್ಬ ಅದ್ಭುತವಾದ ಹಾಡುಗಾರ, ಅದ್ಭುತವಾದ ಸಿಂಗರ್. ಭಾರತದಾದ್ಯಂತ ಮನೆ ಮಾತಾಗಿರುವಂತ ಈ ಸಿಂಗರ್ ಸುಮಾರು 1000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಹಾಗೆ ಹಾಡಿನ ಮುಖಾಂತರ ಸಂಜೆಯ ಮುಖಾಂತರ ಲಕ್ಷಾಂತರ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿ ಕುಣಿಸಿದಂತಹ ವ್ಯಕ್ತಿ ಅದು ಸೋನು ನಿಗಮ್ ಅವರು. ಆದರೆ ಅಂತ ಸೋನು ನಿಗಮ್ ಅವರು ಇದೀಗ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡು ಈಗ ಭಾರಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಈ ಹಾಡುಗಾರಿಕೆಯಿಂದ ಬ್ಯಾನ್ ಮಾಡಲೇಬೇಕೆನ್ನುವ ಕೂಗು ಕೂಡ ಕೇಳಿಬರ್ತಾ ಇದೆ. ಹಾಗಾದ್ರೆ ಸೋನು ನಿಗಮ್ ಅವರು ಕನ್ನಡಕ್ಕೆ ಮಾಡಿದಂತ ಅಪಮಾನವೇನು? ಕನ್ನಡದ ಅಭಿಮಾನವನ್ನ ಭಯೋತ್ಪಾದನೆಗೆ ಹೋಲಿಸಿ ಇದೀಗ ದೊಡ್ಡ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ದಾರೆ ಸೋನು ನಿಗಮ್ ಅವರು. ಹಾಗಾದ್ರೆ ಈ ಕಾಂಟ್ರವರ್ಸಿಗೆ ಕಾರಣವೇನು? ಆ ಕಾಂಟ್ರವರ್ಸಿ ನಡೆದ ಸ್ಥಳ ಯಾವುದು? ಯಾಕೆ ಸೋನು ನಿಗಮ್ ಅವರನ್ನ ಕನ್ನಡಿಗರು, ಕನ್ನಡ ಅಭಿಮಾನಿಗಳು ಬ್ಯಾನ್ ಮಾಡಲೇಬೇಕು ಮತ್ತು ಅವರನ್ನ ಬಂಧನ ಮಾಡಬೇಕು ಎನ್ನುವ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ? ಇವೆಲ್ಲವನ್ನು ಹೇಳ್ತೇವೆ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ಸೋನು ನಿಗಮ್ ಅವರ ನಡಿಯನ್ನ ನೀವು ಕೂಡ ಖಂಡಿಸಬಹುದು ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೋನು ನಿಗಮ್ ಅಂದ ಕೂಡಲೇ ನಮಗೆ ನೆನಪಿ ಬರೋದು ಅನಿಸುತ್ತಿದೆ ಯಾಕೋ ಇಂದು ಎನ್ನುವಂತ ಹಾಡು. ಮುಂಗಾರು ಮಳೆಯಲ್ಲಿ ಹಾಡಿದಂತ ಹಾಡಿದೆಯಲ್ಲ, ಅದು ಈಗಲೂ ಜನಜನಿತವಾದಂತ ಹಾಡು. ಜೊತೆಗೆ ಸಂಜು ಮತ್ತು ಗೀತಾ, ಆ ಸಿನಿಮಾದ ಸಂಜು ಮತ್ತು ಗೀತಾ ಆ ಹಾಡು ಕೂಡ ಇದೀಗ ಲಕ್ಷ ಕೋಟಿ ವ್ಯೂಸ್ ಅನ್ನ ಪಡೆದುಕೊಂಡಂತ ಹಾಡು. ಹಾಗಾಗಿ ಸೋನು ನಿಗಮ್ ಹಿಂದಿ ಮೂಲದವರಾದ್ರೂ ಕೂಡ ಕನ್ನಡಕ್ಕೆ ಅವರು ಮನೆ ಮಗನಂತರ, ಹಾಡುಗಾರಿಕೆಯಲ್ಲಿ ಮನೆ ಮಗಂತರ. ಯಾಕಂದ್ರೆ ಅವರ ಕನ್ನಡ ಉಚ್ಚಾರಣೆ ಇದೆಯಲ್ಲ, ಅದು ಅತ್ಯಂತ ಸ್ಪಷ್ಟವಾಗಿರುತ್ತೆ ಮತ್ತು ಕೇಳುಗರಿಗೂ ಕೂಡ ಅತ್ಯಂತ ಮುದವನ್ನ ಕೊಡುವಂತ ಒಬ್ಬ ಸಿಂಗರ್. ಹಾಗಾಗಿ ಯೋಗರಾಜ್ ಭಟ್ ಅವರ ಯಾವುದೇ ಸಿನಿಮಾ ಇದ್ರೂ ಕೂಡ ಅಲ್ಲಿ ಒಂದು ಹಾಡಿಗೆ ಸೋನು ನಿಗಮ್ ಅವರನ್ನ ಕರೆಸ್ತಾರೆ. ಅಂತ ಒಬ್ಬ ಅದ್ಭುತ ಮೆಲೋಡಿ ಸಿಂಗರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಸಾವಿರಾರು ಹಾಡುಗಳನ್ನ ಹಾಡಿದಂತ ಮತ್ತು ಇಡೀ ಜಗತ್ತಿನಾದ್ಯಂತ ಹಿಂದಿಯನ್ನ ಪಸರಿಸಿದಂತ ಒಬ್ಬ ಕೀರ್ತಿ ಯಾರಿಗಾದ್ರೂ ಸಲ್ಲತ್ತೆ ಅಂದ್ರೆ ಅದು ಸೋನು ನಿಗಮ್ ಅವರು ಸಲ್ಲತ್ತೆ. ಆದ್ರೆ ಅವರು ಕನ್ನಡಕ್ಕೂ ಬೇಕಾಗಿದ್ದಾರೆ. ಕನ್ನಡದಲ್ಲೂ ಕೂಡ ಸರಿಸುಮಾರು 100ಕ್ಕೂ ಹೆಚ್ಚು ಹಾಡನ್ನು ಹಾಡಿದ್ದಾರೆ. ಹಾಗೆ ಲಕ್ಷ ಗಟ್ಟಲೆ ಪೇಮೆಂಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ, ಅದು ಬೇರೆ ಮಾತು. ಆದ್ರೆ ಇದೀಗ ಅಂತ ಒಬ್ಬ ಹಾಡುಗಾರ, ಅಂತ ಒಬ್ಬ ಅದ್ಭುತ ಮೆಲೋಡಿ ಸಿಂಗರ್ ಇದಾರಲ್ಲ, ಅವರು ಈಗ ಕರ್ನಾಟಕದಲ್ಲಿ ದೊಡ್ಡ ಸದ್ದನ್ನು ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಅದು ಕಾಂಟ್ರವರ್ಸಿಯ ಮುಖಾಂತರ ತನ್ನ ಮೇಲೆ ಒಂದು ದೊಡ್ಡದಾದ ವಿವಾದವನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಕನ್ನಡಿಗರು ಕೂಡ ಅವರನ್ನ ಬಂಧಿಸಲೇಬೇಕು, ಸೋನು ನಿಗಮ್ ಅವರನ್ನ ಜೈಲಿಗೆ ಹಾಕಬೇಕು, ಸೋನು ನಿಗಮ್ ಅವರು ಕನ್ನಡಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಜೊತೆಗೆ ಇನ್ಮುಂದೆ ಸೋನು ನಿಗಮ್ ಅವರ ಹತ್ರ ಯಾವುದೇ ಹಾಡನ್ನ ಹಾಡಿಸಬಾರದು, ಕನ್ನಡ ಸಿನಿಮಾದ ಹಾಡನ್ನ ಹಾಡಿಸಬಾರದು, ಜೊತೆಗೆ ಅವರನ್ನ ಬಹಿಷ್ಕಾರ ಹಾಕಬೇಕು ಎನ್ನುವ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸೋನು ನಿಗಮ್ ಅವರು ಯಾಕೆ ಇಂತ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಬಿದ್ರು? ಸೋನು ನಿಗಮ್ ಅವರು ಆಡಿದಂತ ಅಂತ ಮಾತೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಹೇಳಿ ಕೇಳಿ ಸಿಂಗರ್ ಆದಂತವರು ಸಿನಿಮಾದಲ್ಲಿ ಹಾಡ್ತಾರೆ. ಅದೇ ಹಾಡನ್ನ ಅವರು ರಸಸಂಜೆ ಕಾರ್ಯಕ್ರಮದಲ್ಲಿ, ಅಂದ್ರೆ ಸಂಜೆ ನಡೆಯುತ್ತಲ್ಲ ಈ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲೂ ಕೂಡ ಹಾಡ್ತಾರೆ. ಅದೇ ರೀತಿಯ ಒಂದು ಕಾರ್ಯಕ್ರಮ ನಿನ್ನೆ ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ನಡೆಯುತ್ತೆ. ಅದನ್ನ ಮ್ಯೂಸಿಕ್ ಕನ್ಸರ್ಟ್ ಅಂತ ಕರೀತಾರೆ, ಅಂದ್ರೆ ರಸಸಂಜೆ ಕಾರ್ಯಕ್ರಮ. ಅಲ್ಲಿ ಹಲವಾರು ಸಿಂಗರ್ಸ್ ಇರ್ತಾರೆ, ಜೊತೆಗೆ ಅವರೊಂದು ಟೀಮ್ ಕರ್ಕೊಂಡು ಬಂದಿರ್ತಾರೆ. ಅಂದ್ರೆ ಸೋನು ನಿಗಮ್ ಅವರ ಒಂದು ಟೀಮ್ ಇರುತ್ತೆ, ಆ ಮ್ಯೂಸಿಕ್ ಟೀಮ್ ಇರುತ್ತೆ. ಅವರಿಗೆ ಒಂದು 20 ಲಕ್ಷ 30 ಲಕ್ಷ ಒಂದು ಟೀಮಿಗೆ ಕೊಟ್ಟಿರ್ತಾರೆ. ಆ ಟೀಮ್ ಅವರು ಸೋನು ನಿಗಮ್ ಅವರನ್ನ ಕರೆಸ್ಕೊಂಡು ಅವ್ರದ್ದು ಹಾಡಿಸ್ತಾರೆ. ಅಂತ ಒಂದು ಕಾರ್ಯಕ್ರಮ ನಿನ್ನೆ ಬೆಂಗಳೂರಿನ ಒಂದು ಖಾಸಗಿ ಕಾಲೇಜ್ನಲ್ಲಿ ನಡೆಯುತ್ತೆ. ಖಾಸಗಿ ಕಾಲೇಜ್ ನಡೆದಾಗ ಅವರು ಕನ್ನಡ ಸಿನಿಮಾದ ಹಾಡನ್ನು ಹಾಡ್ತಾರೆ, ಹಿಂದಿ ಸಿನಿಮಾದ ಹಾಡನ್ನು ಹಾಡ್ತಾರೆ. ಹಿಂದಿ ಸಿನಿಮಾದ ಹಾಡನ್ನು ಹಾಡಿದ ನಂತರ ಅವ್ರು ಮಾತನಾಡುವ ವೇಳೆ, ಅಂದ್ರೆ ಹಿಂದಿ ಸಿನಿಮಾದ ಮತ್ತೊಂದು ಸಿನಿಮಾದ ಹಾಡನ್ನು ಹಾಡಬೇಕಾಗಿರುತ್ತೆ. ಆವಾಗ ಅಲ್ಲಿ ನೆರೆದಿದ್ದಂತ ಒಬ್ಬ ಯುವಕ, ಏಜ್ ಆಫ್ ಅರೌಂಡ್ ಒಂದು 15ರಿಂದ 20 ವರ್ಷದ ಒಬ್ಬ ಹುಡುಗ ಕನ್ನಡವನ್ನು ಹಾಡಿ ಕನ್ನಡದ ಮತ್ತೊಂದು ಸಾಂಗ್ ಅನ್ನು ಹಾಡಿ ಎನ್ನುವ ಕೂಗನ್ನು ಎಬ್ಬಿಸ್ತಾರೆ. ಅದರಿಂದ ರೊಚ್ಚಿಗಿದ್ದಂತ ಸೋನು ನಿಗಮ್ ಅವರು ಹೇಳ್ತಾರೆ, ನಿನ್ಗೆ ಎಷ್ಟು ವಯಸ್ಸಾಗಿದೆಯಪ್ಪ, ಅಂದ್ರೆ ಆ ಹುಡುಗನ ಕುರಿತು ಹೇಳ್ತಾರೆ, ನಿನ್ಗೆ ಎಷ್ಟು ವಯಸ್ಸಾಗಿದೆಯಲ್ಲ, ಅದಕ್ಕಿಂತ ಹೆಚ್ಚಿನ ವರ್ಷದಿಂದ ನಾನು ಇಲ್ಲಿ ಕನ್ನಡದಿಂದ ಹಾಡ್ತಾ ಇದ್ದೇನೆ, ನನಗೂ ಕನ್ನಡ ಅಭಿಮಾನ ಇದೆ. ಆದ್ರೆ ಇಂತಹ ಸಮಯದಲ್ಲಿ ನೀನು ಸುಮ್ಮನೆ ಗದ್ದಲೆ ಎಬ್ಸೋದು, ಕನ್ನಡ ಅಂತ ಹೇಳೋದು ಇದು ತಪ್ಪು. ಇದರಿಂದನೇ ಪೆಹಲ್ಗಾಮ್ನಲ್ಲಿ ದುರಂತ ಆಯ್ತಲ್ಲ, ಅದಕ್ಕೂ ಇದೇ ಕಾರಣ. ಪೆಹಲ್ಗಾಮ್ನಲ್ಲಿ ಆದಂತ ಈ ಕೆಟ್ಟ ಕೆಲಸ ಇದೆಯಲ್ಲ, ಅದಕ್ಕೂ ಇಂಥದೇ ಒಂದು ಕಾರಣ ಎನ್ನುವ ಒಂದು ಸಮಜಾಯಿಷನ್ನ ಕೊಟ್ಟು ಇದೀಗ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. कन्नड़ा यही कारण है पहलगाम में जो हुआ है ना, यही कारण है. ನಿಗಮ್ ಅಂತ ಒಬ್ಬ ಮೆಲೋಡಿ ಕಿಂಗ್ ಇದಾರಲ್ಲ, ಅಂತವರು ಇಂಥ ಕೀಳು ಮಟ್ಟದ ಹೇಳಿಕೆಯನ್ನು ಕೊಡಬಾರ್ದಿತ್ತು. ಆದ್ರೆ ಇದೀಗ ಅಂತ ಕೀಳು ಮಟ್ಟದ ಹೇಳಿಕೆ, ನೀವು ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಂದ್ರೆ ಯಾರೋ ಒಬ್ರು
ತಮ್ಮ ಬೇಡಿಕೆಯನ್ನ ಕೇಳ್ತಾರೆ, ಕೆಲವೊಬ್ರು ಸೆಲ್ಫಿ ಕೇಳ್ತಾರೆ, ಕೆಲವೊಬ್ರು ಕೈ ಹಿಡಿದು ಹೇಳ್ತಾರೆ. ಇವೆಲ್ಲದಕ್ಕೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಸರಿದೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನೀವು 1000 ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಚಿಕ್ಕ ತಪ್ಪು ಕೂಡ ನಿಮ್ಮನ್ನ ಬಯಲಿಗೆ ಅಥವಾ ಬೀದಿಗೆ ತಂದು ನಿಲ್ಲಿಸುತ್ತೆ. ಆದ್ರೆ ಸೋನು ನಿಗಮ್ ಅವರು ನಿನ್ನೆ ಆಡಿದಂತ ಮಾತಿದೆಯಲ್ಲ, ಹಾಡಿನ ಮಧ್ಯೆ ಅಥವಾ ಮಾತಿನ ಮಧ್ಯೆ ಕನ್ನಡವನ್ನ ಹಾಡಿ ಎಂದು ಅಭಿಮಾನಿಯೊಬ್ಬರು ಕೂಗಿದಾಗ ನೀವು ಹೇಳಿದಂತ ಹೋಲಿಕೆ ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧವಾಗುತ್ತೆ. ಆ ಅಭಿಮಾನಿಯಾದಂತೂ ಅಥವಾ ಆ ಕನ್ನಡ ಅಭಿಮಾನಿ ಏನಾದ್ರೂ ನಿಮಗೆ ವಿರೋಧವಾಗಿ ಹೇಳಿಕೆ ಕೊಟ್ಟಿದ್ರೆ, ನೀವು ಸರಿ ಇಲ್ಲ, ಚೆನ್ನಾಗಿ ಹಾಡ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರೆ, ಅಥವಾ ನೀವು ಹಿಂದಿಯನ್ನ ಹೇರಿಕೆ ಮಾಡ್ತಾ ಇದ್ರೆ, ನೀವು ಹೇಳಿಕೆಯನ್ನು ಕೊಟ್ಟಿದ್ರೆ, ನೀವು ಅವನಿಗೆ ಏನಾದ್ರು ಹೇಳ್ಬೋದಿತ್ತು. ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟರೆ ಅವನನ್ನು ನೀವು ಅದೇ ಜಾಗದಲ್ಲಿ ಜಾಡಿಸಬಹುದಿತ್ತು, ಅಥವಾ ಮಾತಿನ ಮುಖಾಂತರ ಒಂದು ಆಕ್ರೋಶ ಭರಿತವಾದ ಹೇಳಿಕೆಯನ್ನು ಕೊಡಬಹುದಿತ್ತು. ಆದ್ರೆ ಅವನು ಕೇಳಿದಂಥದ್ದು ಒಂದು ಕನ್ನಡ ಹಾಡನ್ನ, ಕನ್ನಡ ಎನ್ನುವ ಹಾಡನ್ನ ಹೇಳಿ, ಕನ್ನಡದ ಹಾಡನ್ನ ಹೇಳಿ ಎನ್ನುವ ಕೂಗನ್ನ ವ್ಯಕ್ತಪಡಿಸದೇ ಹೊರತು ಅವನು ಬೇರೆ ರೀತಿಯಲ್ಲಿ ನಿಮ್ಗೆ ಕೆಟ್ಟದಾಗಿ ಬೈದಿರಲಿಲ್ಲ, ನಿಮ್ಮ ವೈಯಕ್ತಿಕ ಜೀವನವನ್ನ ಬಯಲಿಗೆ ಎಳೆದಿರಲಿಲ್ಲ, ಅಥವಾ ನಿಮ್ಮ ಬಗ್ಗೆ ಯಾವುದೇ ವೈಯಕ್ತಿಕ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದಾಗ್ಯೂ ಕೂಡ ನೀವು ಅವನನ್ನ ನಿಮ್ಮ ಹೋಲಿಕೆ ಪ್ರಕಾರ ಭಯೋತ್ಪಾದಕರ ದಾಳಿಗೆ ಹೋಲಿಸ್ತಿದೆಯಲ್ಲ, ಅದು ಕೂಡ ನಿಮ್ಮ ಅಂದ್ರೆ ಸೋನು ನಿಗಮ್ ಅವರ ಕೆಟ್ಟ ಮನಸ್ಥಿತಿಯನ್ನ ಹೋಲಿಸುತ್ತೆ. ನೀವು ಕೂಡ ಹಿಂದಿ ಹಾಡನ್ನ ಹಾಡಿದ್ರೆ ಇಡೀ ಜಗತ್ತಿನಾದ್ಯಂತ ಇಷ್ಟು ಫೇಮಸ್ ಆಗ್ತಾ ಇರಲಿಲ್ಲ. ನೀವು ಆಯಾ ರಾಜ್ಯಗಳನ್ನ, ಆಯಾ ಪ್ರಾದೇಶಿಕ ಭಾಷೆಗಳನ್ನ ಹಾಡಿ ಅಲ್ಲಿ ಲಕ್ಷ ವ್ಯೂಸ್ ಪಡೆದು ಕೋಟಿ ಹಣ ಮಾಡಿದಂತವ್ರು ಸೋನು ನಿಗಮ್ ಅವರು. ಹಾಗಾಗಿ ನೀವು ಯಾವ ಕಡೆ ಹೋದ್ರೂ ಕೂಡ ಅಲ್ಲಿನ ಅಭಿಮಾನವನ್ನ ಮೆರಲೇಬೇಕಾಗುತ್ತೆ. ನೀವು ಹಿಂದಿ ಹಾಡನ್ನೇ ಹಾಡಿದ್ರೆ ಕರ್ನಾಟಕದಲ್ಲಿ ಸೋನು ನಿಗಮ್ ಅವರಿಗೆ ಬೆಲೆನೇ ಇರ್ತಾ ಇರಲಿಲ್ಲ. ಸೋನು ನಿಗಮ್ ಅವರು ಯಾರಂತ ಕೇಳಿದ್ರು ಕೂಡ ಸೋನು ನಿಗಮ್ ಅವರ ಹೆಸರು ಇಲ್ಲಿ ಬರ್ತಾನೆ ಇರಲಿಲ್ಲ. ನೀವು ಏನಾದ್ರೂ 3-4 ರಾಜ್ಯ ಮಾತ್ರ, UP ಆಗಿರ್ಬೋದು, ಡೆಹಲಿ ಆಗಿರ್ಬೋದು, ಹೀಗೆ 3-4 ರಾಜ್ಯದಲ್ಲಿ ಮಾತ್ರ ನಿಮ್ಮ ಜನಪ್ರಿಯತೆಯನ್ನು ಇಟ್ಕೊಳ್ತಿದ್ರಿ. ಆದ್ರೆ ಬಹುತೇಕ ಹಿಂದಿಯೇತರ ರಾಜ್ಯಗಳಾದಂತ ಅತ್ಯಂತ ಸಿನಿಮಾದಲ್ಲಿ ಅತ್ಯಂತ ಉತ್ಕೃಷ್ಟ ಸ್ಥಾನವನ್ನು ಹೊಂದಿರುವಂತಹ, ಜನಪ್ರಿಯ ಸ್ಥಾನವನ್ನು ಹೊಂದಿರುವಂತಹ ಕನ್ನಡ ಆಗಿರ್ಬೋದು, ಅಂದ್ರೆ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ತಮಿಳು ಇಂಡಸ್ಟ್ರಿ ಆಗಿರ್ಬೋದು, ಹೀಗೆ ಈ 3 ಇಂಡಸ್ಟ್ರಿಗಳು ನಿಮ್ಮನ್ನ ಬೆಳೆಸಿದ ಕಾರಣಕ್ಕಾಗಿಯೇ ನೀವು ಇಡೀ ಜಗತ್ತಿನಾದ್ಯಂತ ಇಷ್ಟು ಜನಪ್ರಿಯರಾಗಿರುವುದು. ಆದ್ರೆ ನೀವು ಕೊಟ್ಟಂತ ಈ ಹೇಳಿಕೆ ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಆ ಮುಖಾಂತರ ಈಗ ಕನ್ನಡ ಪರ ಸಂಘಟನೆಗಳಾದಂತ ಅನೇಕ ಸಂಘಟನೆಗಳು ಈಗ ನಿಮ್ಮ ಹೇಳಿಕೆಯನ್ನು ಖಂಡಿಸಿ ನಿಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ದೂರನ್ನು ಕೊಡ್ಲಿಕ್ಕೆ ಕೂಡ ಸಂಘಟನೆಗಳು ಮುಂದಾಗಿವೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಮುಖಂಡರಾದಂತ ನಾರಾಯಣಗೌಡ ಅವರು ಕೂಡ ಇದರ ಬಗ್ಗೆ, ಈ ಹೋಲಿಕೆ ಬಗ್ಗೆ ಆಕ್ರೋಶ ಭರಿತ ಮಾತನ್ನ ಆಡಿ ಸೋನು ನಿಗಮ್ ಅವರನ್ನ ಕೂಡಲೇ ಬಂಧಿಸಬೇಕು, ಜೊತೆಗೆ ಅವರನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಆಗುವಂತೆ ಮಾಡಬೇಕು ಮತ್ತು ಅವರನ್ನ ಬಹಿಷ್ಕಾರ ಹಾಕುವಂತೆ ಮಾಡಬೇಕು ಎನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸೋನು ನಿಗಮ್ ಅವರ ವಿರುದ್ಧವಾಗಿ ಅನೇಕ ಹೇಳಿಕೆಗಳು ಬರ್ತವೆ. ಈ ಪ್ರಕರಣಕ್ಕೆ ಏನಾದ್ರೂ ಸಾರಿ ಕೇಳ್ತಾರ ಸೋನು ನಿಗಮ್ ಅವರು, ಕ್ಷಮೆ ಕೇಳ್ತಾರ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಏನೇ ಆಗ್ಲಿ, ಒಬ್ಬ ಕನ್ನಡ ಅಭಿಮಾನಿಯ ಒಂದು ಕನ್ನಡ ಎನ್ನುವ ಕೂಗನ್ನ ನೀವು ಪಹಲ್ಗಾಮ್ನಲ್ಲಿ ಆದಂತ ದಾಳಿಯ ಹೋಲಿಕೆ ಮಾಡುತ್ತಿದ್ದಿಲ್ಲ. ಇದೇ ಕಾರಣಕ್ಕಾಗಿ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಇದೇ ಕಾರಣಕ್ಕಾಗಿ ಇದರಿಂದನೇ ಪಹಲ್ಗಾಮ್ನಲ್ಲಿ ದಾಳಿಯಾಗಿದ್ದು ಎನ್ನುವ ಹೇಳಿಕೆ ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧವಾಗಿರುತ್ತೆ. ಏನೇ ಆಗಲಿ, ಸೋನು ನಿಗಮ್ ಇನ್ನು ಮುಂದಾದ್ರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಸಾರ್ವಜನಿಕರ ಮುಂದೆ ಹೇಗೆ ನಡ್ಕೊಳ್ಬೇಕೆನ್ನುವ ಒಂದು ಕಿಂಚಿತ್ ಬುದ್ಧಿಯನ್ನ ಕಲಿತಾ ಇದ್ರೆ ಶಾಶ್ವತವಾಗಿ ಸೋನು ನಿಗಮ್ ಅವರು ಸಿನಿಮಾ ಹಾಡುಗಳಿಂದ ಬ್ಯಾನ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.